ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ನಗರದ ರಾಘವೇಂದ್ರ ಸ್ವಾಮಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಎಸ್ ರಘುನಾಥ್ ಅವರು ಮಾತನಾಡಿ, ಸಮಾಜದಲ್ಲಿ ಒಗ್ಗಟ್ಟಾಗಿರಬೇಕು, ಮತದಾನದ ಮಹತ್ವ ಅರಿತುಕೊಳ್ಳಬೇಕು, ಸಮಾಜದ ಅಭಿವೃದ್ಧಿ ಮಾಡಲು ಹಣವನ್ನು ಹೇಗೆ ಕ್ರೋಢೀಕರಿಸಬೇಕೆಂದು ತಿಳಿಸಿದರು. ಈ ಮೊದಲು ಜಿಲ್ಲೆಯಲ್ಲಿ 117 ಸದಸ್ಯರಿದ್ದು, ಚುನಾವಣೆ ನಂತರ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ನೇತೃತ್ವದಲ್ಲಿ 730ಕ್ಕೂ ಹೆಚ್ಚು ಜನರು ಸದಸ್ಯರಾಗಿದ್ದಾರೆ. ಇದು ಒಂದು ಉತ್ತಮ ಬೆಳವಣಿಗೆಗೆ ದಾರಿಯಾಗಿದೆ ಎಂದರು. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಜಯಸಿಂಹ ಅವರು ಮಾತನಾಡಿ, ರಾಜಕೀಯದಲ್ಲಿ ಗುಂಡಾರಾವ್ ಹಾಗೂ ನರಸಿಂಹರಾವ್ ಅವರ ಸೇವೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಬಡ ಬ್ರಾಹ್ಮಣರಿಗೆ ಸರ್ಕಾರ ಹಲವು ಯೋಜನೆಗಳು ಮಾಡಿವೆ, ಅವುಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸದಸ್ಯರಿಗೆ ಗುರುತಿನ ಚೀಟಿ ವಿತರಿಸಲಾಯಿತು. ಈ ಮೊದಲು ಬೈಕ್ ರ್ಯಾಲಿ ಮಾಡಲಾಯಿತು. ಅನಿಲ್ ಕುಮಾರ್ ಚಿಕ್ಕಮ್ಮನವರು ಸ್ವಾಗತಿಸಿದರು. ರಾಮರಾವ್ ಕುಲಕರ್ಣಿ ಪ್ರಾಸ್ತಾವಿಕ ನುಡಿದರು. ಗೋಪಾಲ್ ಕುಲಕರ್ಣಿ ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು, ಎಸ್ ರಘುನಾಥ್, ಜಯಸಿಂಹ ಹಾಗೂ ವೆಂಕಟೇಶ್ ಕುಲಕರ್ಣಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ರಘುನಾಥ್ ಹಾಗೂ ಜಯಸಿಂಹ ಅವರ ಜೊತೆಗೆ ಸುಧಾಕರ್ ರಾವ್ ಪಾಟೀಲ್, ಕೇಶವರಾವ್ ತಲ್ಖಟ್ಕರ್, ನರಸಿಂಹ ದೀಕ್ಷಿತ್, ವೆಂಕಟೇಶ್ ಕುಲಕರ್ಣಿ, ಸತೀಶ್ ಕುಲಕರ್ಣಿ, ರಾಜೇಶ್ ಹಳ್ಕೇಡ್, ರೇಖಾ, ಪ್ರಮೋದಿನಿ ಕುಲಕರ್ಣಿ, ಗುಲ್ಬರ್ಗದ ರಾಘವೇಂದ್ರ ದೇಶಪಾಂಡೆ, ಪ್ರಮೋದ್ ಅವರು ಹಾಜರಿದ್ದರು. ಜೈ ಪರಶುರಾಮ್, जय परशुराम, जय परशुराम. जय प्रवीण बारो. जयसिंह रघुनाथ कर्नाटक ब्राह्मण महासभा के ಅವರನ್ನ ಅತ್ಯಂತ ಆತ್ಮೀಯವಾಗಿ, ಅತ್ಯಂತ ಗೌರವಯುತವಾಗಿ ಅವರಿಗೆ ಸಮಸ್ತ ಬೀದರ್ ಬ್ರಾಹ್ಮಣ ಪರವಾಗಿ ಆತ್ಮೀಯವಾದಂತಹ ಗೌರವವನ್ನ ಸಲ್ಲಿಸಲಾಗ್ತಾ ಇದೆ. ನಮ್ಮ ಬೀದರ್ನ ಒಂದು ವಿಶೇಷ ಕಲೆಯಾಗಿರುವಂತಹ ಬಿದ್ರಿ ಕಲೆಯನ್ನ ಆ ಮೂಲಕ ಅವರಿಗೆ ಅರ್ಪಿಸುವುದರೊಂದಿಗೆ ಇಲ್ಲಿನ ವಿಶೇಷತೆಯನ್ನು ಅಲ್ಲಿಗೂ ಬರುವಂತಹ ನಿಟ್ಟಿನಲ್ಲಿ ಈ ಒಂದು ಕೆಲಸವನ್ನು ಮುಖ್ಯ ಅತಿಥಿಗಳಾಗಿ ಇಂದಿನ ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿದ ನಮ್ಮವರೇ ಆದ ಶ್ರೀ ಜಯಸಿಂಹ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಇವರ ಒಂದು ಕಿರುಪರಿಚಯ ದೇವರಾಯ ದುರ್ಗದಲ್ಲಿ ಅತಿಶಯೋಕ್ತಿ ಆಗಲಾರದು. ಅವರ ಹೆಸರು ಬಡನಾಡು ಸಂಘದ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಶಿವಾಲಯ ನಮಗೆ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರಾದ ಶ್ರೀಯುತ ವೆಂಕಟೇಶ್ ಕುಲಕರ್ಣಿರವರು ಸಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಜಿಲ್ಲಾ ಪ್ರತಿನಿಧಿಯಾಗಿ ಬೀದರ್ ಜಿಲ್ಲೆಯಿಂದ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರು ಇದ್ದಾರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಲ್ಲಿ. ಇವತ್ತು ಬೀದರ್ ಜಿಲ್ಲಾ ಬ್ರಾಹ್ಮಣ ಸಂಘದ ಇವತ್ತು ಬೀದರ್ ಜಿಲ್ಲಾ ಬ್ರಾಹ್ಮಣ ಸಂಘದ ಈ ದಿನ ಬೀದರ್ ಜಿಲ್ಲೆಯ ಬ್ರಾಹ್ಮಣ ಸಂಘದಿಂದ ನಮ್ಮಲ್ಲಿ ಯಾರೆಲ್ಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸದಸ್ಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು
ಐಡೆಂಟಿಟಿ ಕಾರ್ಡ್ಗಳನ್ನ ಫೋಟೋ ಐಡೆಂಟಿಟಿ ಕಾರ್ಡ್ನ ಹಂಚುವಿಕೆ ಮಾಡಬೇಕು ಅನ್ನೋವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಶೇಷ ಏನು ಅಂತ ಹೇಳಿದ್ರೆ ಏಪ್ರಿಲ್ 2025ರಲ್ಲಿ ಅಂದರೆ 5 ತಿಂಗಳ ಹಿಂದೆ ನಡೆದಂಥ ಈ ಒಂದು ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೇವಲ 117 ಜನ ಮಾತ್ರ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಸದಸ್ಯರಿದ್ದರು. ಆದರೆ ವೆಂಕಟೇಶ್ ಕುಲಕರ್ಣಿರವರು ಆಯ್ಕೆಯಾದ ಬಂದ ನಂತರ ಒಂದು ಚಾಲೆಂಜ್ ತಗೊಂಡು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 2-3 ಸಾವಿರ ಆದರೂ ಮಿನಿಮಮ್ 1 ವರ್ಷದಲ್ಲಿ ಮೆಂಬರ್ಶಿಪ್ ಮಾಡ್ತೀನಿ ಅಂತ ಒಂದು ಹಠ ತೊಟ್ಟು ಅದರ ಪ್ರಕಾರವಾಗಿ ಈಗಾಗಲೇ 730ಕ್ಕಿಂತ ಹೆಚ್ಚು ಸದಸ್ಯರನ್ನ ಈಗ 5 ತಿಂಗಳಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಅನಂತ ಅಭಿನಂದನೆಗಳು. ನಮ್ಮ ಬ್ರಾಹ್ಮಣರ ಸಂಘಟನೆಯ ಒಂದು ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಜಿಲ್ಲೆಗೆ ನಾವೆಲ್ಲ ನಮ್ಮ ಸಮಾಜದ ಹಿರಿಯ ನಮ್ಮ ಅಧ್ಯಕ್ಷರಾಗಿರುತ್ತೆ ಅವ್ರ ಜೊತೆ ನಾನು ಬಂದಿದ್ದೀನಿ. ನಾನು ಕರ್ನಾಟಕ ಸರ್ಕಾರ ನನಗೆ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಇದರ ಉಪಯೋಗ ನಮ್ಮ ಸಮಾಜದ ಕಟ್ಟಕಡೆ ಅಂದರೆ ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನು ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಬೇಕು ಅನ್ನತಕ್ಕಂಥ ಒಂದು ಅವಕಾಶ ಇದೆ. ಅವರಿಗೆ ನಾವು ನೇರ ಸಹಾಯ ಮಾಡುವಂಥ ಅವಕಾಶ ಇದೆ. ಆ ಒಂದು ಇದನ್ನು ನಿಮ್ಮೆಲ್ಲ ಇಲ್ಲಿ ಮನವರಿಕೆ ಮಾಡೋ ಸಲುವಾಗಿ ಇವತ್ತಿನ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ.